ಹಾಯ್ ಮಕ್ಕಳೇ, ನಾವಿವತ್ತು ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಆಫ್ ಮಿಸ್ಟರ್ ಕಿರಣ್. ಇದು ಒಂದು 6 ಮಾರ್ಕ್ ಪ್ರಾಬ್ಲಮು. ಇದರಲ್ಲಿ 2 ಸೆನಾರಿಯೋ ಕೊಟ್ಟಿದ್ದಾರೆ. ಓಕೆನಾ? ಸೇಮ್ ಅಮೌಂಟು ಅಟ್ ದ ಬಿಗಿನಿಂಗ್ ಆಫ್ ಈಚ್ ಮಂತ್ ವಿಡ್ರಾ ಆಗೋದಕ್ಕೆ ಮತ್ತು ಅಟ್ ದಿ ಎಂಡ್ ಆಫ್ ಈಚ್ ಮಂತ್ ವಿಡ್ರಾ ಆಗೋದಕ್ಕೆ 2 ಥರದ ಕ್ಯಾಲ್ಕುಲೇಷನ್ಸ್ನ ನಾವು ಮಾಡ್ತೀವಿ. ಇದಕ್ಕೆ 3 ಮಾರ್ಕ್ಸ್ ಇರುತ್ತೆ. ಸೊ ಫಸ್ಟ್ ಒನ್ ಬಂದುಬಿಟ್ಟು ಅಟ್ ದ ಬಿಗಿನಿಂಗ್ ಆಫ್ ಈಚ್ ಮಂತ್. ಇದಕ್ಕೆ ಫಾರ್ಮುಲಾ ಏನು, ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ? ಇಂಟ್ರೆಸ್ಟ್ ಈಕ್ವಲ್ಸ್ ಟು ಟೋಟಲ್ ಡ್ರಾಯಿಂಗ್ಸ್ ಇಂಟು average largest outstanding period into rate of interest divided by 100 into 1/12. ಇದು ಫಾರ್ಮುಲಾ. ಓಕೆನಾ? ಟೋಟಲ್ ಡ್ರಾಯಿಂಗ್ಸ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದು? ಸೊ ಅವನು 1000 ರೂಪೀಸ್ 12 ಮಂತ್ಸ್ ವಿಡ್ರಾ ಮಾಡಿದ್ದಾನೆ. ಸೊ ಟೋಟಲ್ ಡ್ರಾಯಿಂಗ್ಸ್ ಬಂದುಬಿಟ್ಟು 12,000 ರೂಪೀಸ್. ಆ 12,000 ರೂಪೀಸ್ನ ನಾವು ಇಲ್ಲಿ ಬರಿಬೇಕು. ಓಕೆ, ನೆಕ್ಸ್ಟು ಆ್ಯಾವ್ರೇಜ್ ಲಾರ್ಜೆಸ್ಟ್ ಔಟ್ಸ್ಟ್ಯಾಂಡಿಂಗ್ ಪೀರಿಯಡ್. ಈ ಔಟ್ಸ್ಟ್ಯಾಂಡಿಂಗ್ ಪೀರಿಯಡ್ ಹೆಂಗೆ ಕಂಡುಹಿಡಿಯೋದು? ದಟ್ ಇಸ್ 12 + 1 ಡಿವೈಡೆಡ್ ಬೈ 2. ಇದು ಬಿಗಿನಿಂಗ್ ಆಫ್ ದಿ ಮಂತ್ಗೆ ಈ ಥರ ಕ್ಯಾಲ್ಕುಲೇಟ್ ಮಾಡ್ತೀವಿ. ದಟ್ ಇಸ್ 6.5 ಮಂತ್ಸ್. ಸೊ 6.5 ಆ್ಯಾವ್ರೇಜ್ ಲಾರ್ಜೆಸ್ಟ್ ಪೀರಿಯಡಲ್ಲಿ 6.5 ಇಂಟು ರೇಟ್ ಆಫ್ ಇಂಟ್ರೆಸ್ಟು, ಇದು ಕ್ವೆಶ್ಚನಲ್ಲಿ ಕೊಟ್ಟಿರ್ತಾರೆ 10%, ಇಂಟು 1/12. ಇದನ್ನು ನಾವು ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ 650 ರೂಪೀಸ್ ಸಿಗುತ್ತೆ. ಸೊ ಫಸ್ಟ್ ಕೇಸದು ಸೊಲ್ಯೂಷನ್ ಬಂದುಬಿಟ್ಟು 650 ರೂಪೀಸ್. ಇವಾಗ ಸೆಕೆಂಡ್ ಕೇಸ್. ಇದರಲ್ಲಿ ಅಮೌಂಟ್ ವಿಡ್ರಾನ್ ಅಟ್ ದಿ ಎಂಡ್ ಆಫ್ ಈಚ್ ಮಂತ್. ಸೊ ಇದಕ್ಕೂ ಸೇಮ್ ಫಾರ್ಮುಲಾ. ಓಕೆನಾ? ಟೋಟಲ್ ಡ್ರಾಯಿಂಗ್ಸಲ್ಲಿ 12,000, ದಟ್ ಈಸ್ 1000 ಇಂಟು 12 ಮಂತ್ಸ್ 12,000. ಇಲ್ಲಿ ಡಿಫರ್ ಆಗೋದು ಬಂದುಬಿಟ್ಟು ಆ್ಯಾವ್ರೇಜ್ ಲಾರ್ಜೆಸ್ಟ್ ಔಟ್ಸ್ಟ್ಯಾಂಡಿಂಗ್ ಪೀರಿಯಡ್ ಟೈಮು. ಇದು ಎಂಡ್ ಆಫ್ ದಿ ಪೀರಿಯಡ್ ಆಗಿರೋದ್ರಿಂದ ಇದಕ್ಕೆ 11/12 ಅಂತ ಮಾಡ್ತೀವಿ. 11/12 ನಮಗೆ 5.5 ಕೊಡುತ್ತೆ. ಸೊ 5.5 ಮಂತ್ಸ್ ಇಂಟು 10% ಇಂಟು 1/12. ಸೊ ಇದನ್ನು ಮತ್ತೆ ಸಿಂಪ್ಲಿಫೈ ಮಾಡಿದಾಗ ನಮಗೆ 550 ರೂಪೀಸ್ ಸಿಗುತ್ತೆ. ಸೊ ಹೀಗೆ ನಾವು 6 ಮಾರ್ಕ್ಸ್ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತೀವಿ. ಥ್ಯಾಂಕ್ ಯು.